ಒಂದು ಫೋಟೋ ತೆಗೆದು ಮಕ್ಕಳೇ, ನೀವೊಂದು ಹಾಡು ಹಾಡ್ತೀರಲ್ವಾ, ಅದನ್ನು ಜೀವ ತುಂಬಿಯಲಿಕ್ಕೆ, ಜೀವ ಭಾವ ತುಂಬಿದಾಗಲೇ ಅದು ಒಂದು ಪರಿಪೂರ್ಣತೆ ಬರೋದು ಆ ಹಾಡಿಗೆ. ಅದು ಒಂದು ನಿಮ್ಗೆ ಸ್ಯಾಂಪಲ್ ಹೇಗೆ ಅಂದರೆ, ಸಾಹಿತ್ಯ ಸ್ಫುಟವಾಗಿರಬೇಕು, ಘಾಟಿ ಮರಿದೇ ಇರಬೇಕು. ಆಗ ಹಾಡಿನ ಸಾಲಿಗೆ ಜೀವ ತುಂಬಬೇಕು, ಭಾವ ತುಂಬಬೇಕು. ಭಾವ ತುಂಬಿದಾಗಲೇ ರಸ ತುಂಬಿದ ಹಣ್ಣು ಹೇಗೆ ರುಚಿ ಬರುತ್ತೋ ಹಾಗೆ. ಒಂದು ನಿಮ್ಗೆ ಒಂದು ಸ್ಯಾಂಪಲ್ ತೋರಿಸ್ತೀನಿ. ಈಗ ಒಂದು ಹಳೆ ಹಾಡು, ನಾನು ಪ್ರೈಸ್ ತಗೊಂಡಿದ್ದಂತ, ನಾನು ಶಾಲೆಯಲ್ಲಿ ಕಲಿತು ನಾನು ಸ್ಪರ್ಧೆಗೆ ಹೋಗಿ ಬಹುಮಾನ ಗಳಿಸಿದಂಥ ಹಾಡಿದ್ದು ನನ್ನ ನೆಚ್ಚಿನ ಹಾಡು. ಎಕ್ಸಾಮ್ಗೆ ಅವ್ರು ಹಾಡಿರೋದು 2 ಲೈನ್ ಹಾಡ್ತೀನಿ ಅಷ್ಟೇ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ತುಂಬ ಧನ್ಯವಾದಗಳು ನಮ್ಮ ಮಂಗಳಾ ಜೋಗಿ ಮೇಡಮ್ ಅವ್ರಿಗೆ. ಮತ್ತೊಂದ್ಸಲಿ ಜೋರಾದ ಚಪ್ಪಾಳೆ ಬರಲಿ. ಎಂತೆಂಥ ಗೋಲ್ಡನ್ ವರ್ಡ್ಸ್ನ ಅವರು, ಬಂಗಾರದ ಪದಗಳು, ಬಂಗಾರದ ಅಕ್ಷರಗಳು ಅಂತ ಹೇಳ್ಬೋದು. ಅಷ್ಟು ಸೊಗಸಾಗಿ ಅವರು ಮತ್ತೆ ಕೇಳಬೇಕು ಅನ್ನಿಸ್ತಾ ಇದೆ. ಸಮಯದ ಅವಕಾಶ ಇಲ್ಲ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುಧಾ ತ್ಯಾಗರಾಜ್ ಅವರು ಆಗಮಿಸಿದ್ದಾರೆ, ಮತ್ತು ಗೌರಿ ಗಜೇಂದ್ರ ಅವರು ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹರ್ಷಿತಾ ಜೆ ಇವರು ಕೀಬೋರ್ಡ್ ಟೀಚರು, ಈಗ ಒಂದು ಗಿಟಾರ್ ಟೀಚರ್ಸು. ಇವರಿಗೆ ಒಂದು ಸನ್ಮಾನ, ಒಂದು ಕಿರಿಕಾಣಿಕೆ ಕಾರಣದಿಂದ ಹೊಡ್ತಾ ಇದ್ದಾರೆ. ಮೇಡಮ್ ಇರಬೇಕಾಗಿತ್ತು ಸಂಜೆವರೆಗೂ ನೀವು. ಹೋಗಿಲ್ಲ